ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಖಾಲಿಯಿರತಕ್ಕಂಥ ಗ್ರೂಪ್ ಸಿ ಹುದ್ದೆಗಳ ಬಗ್ಗೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ನೋಡೋಣ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಯಾರಾದರೂ ಹೊಸಬರು ಈ ಒಂದು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಮೊದಲದಾಗಿ ಆರ್ಗನೈಸೇಷನ್ ನೇಮ್ ನೋಡೋದಾದರೆ ನೋಡ್ಕೋಬೋದು, ಇಂಡಿಯನ್ ಏರ್ಫೋರ್ಸ್ ಅಂತ ಇದೆ, ಅಯ್ಯಪ್ಪ. ಇನ್ನು ಯಾವೊಂದು ಪೋಸ್ಟಿಗೆ ಒಂದು ಹುದ್ದೆಗಳು ಖಾಲಿ ಇವೆ ಅಂದರೆ ಆ ಪೋಸ್ಟ್ಗಳನ್ನ ನಾವು ಒಂದೊಂದಾಗಿ ನೋಡ್ಕೊತ ಸ್ನೇಹಿತರೆ ಮುಂದೆ. ಇನ್ನು ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂದರೆ ಈ ಒಂದು ವೇಕೆನ್ಸಿಯಲ್ಲಿ ಟೋಟಲಾಗಿ 4 ಹುದ್ದೆಗಳು ಖಾಲಿ ಸ್ನೇಹಿತರೆ ನೋಡ್ಕೋಬೋದು. ಈ ಒಂದು ಹುದ್ದೆಗಳಿಗೆ ತಾವು ಅಪ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಈ ಒಂದು ಯಾವ ಜಾಬ್ಸ್ ಅಂದರೆ ಯಾವ ಕ್ಯಾಟಗರಿ ಜಾಬ್ಸ್ ಆಗಿರ್ತಾವೆ ಅಂದರೆ ಗೌರ್ಮೆಂಟ್ ಜಾಬ್ಸ್ ಸ್ನೇಹಿತರೆ ಇವು. ಇನ್ನು ಯಾವ ಜಾಬ್ ಲೊಕೇಶನ್ ನೋಡಿದ್ರೆ ಆಲ್ ಇಂಡಿಯಾ ಅಂತ ಇದೆ. ಇನ್ನು ಈ ಒಂದು ಹುದ್ದೆಗಳಿಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂದರೆ ಅದು ಕೂಡ ಆಲ್ ಇಂಡಿಯಾದಾಗ ಯಾರು ಬೇಕಾದರೂ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ನಂತರ ಎಲಿಜಿಬಿಲಿಟಿ ಕ್ವಾಲಿಫಿಕೇಷನ್ ಡೀಟೇಲ್ ನೋಡೋದಾದರೆ 10th ಪಾಸ್ ಅಂತ ಕೊಟ್ಟಿದ್ದಾರೆ. 10th ಪಾಸ್ ಅಂತ ವಿದ್ಯಾರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಏಜ್ ಲಿಮಿಟ್ ನೋಡಿದರೆ 18ರಿಂದ 25 ಇದೆ. ಅದೇ ರೀತಿ ಏಜ್ ರಿಲ್ಯಾಕ್ಸನ್ ಕೂಡ ಇದೆ. SC ಮತ್ತು ST ಅವರಿಗೆ 5 ವರ್ಷ, OBC ಅವರಿಗೆ 3 ವರ್ಷ ಇದೆ. ಸ್ಯಾಲ್ರಿ ಡೀಟೇಲ್ ನೋಡಿದ್ರೆ ಆ ಒಂದು ಪೋಸ್ಟ್ನ ಆಧಾರದ ಮೇಲೆ ಸ್ಯಾಲ್ರಿ ಕೊಡುತ್ತೆ ಸ್ನೇಹಿತರೆ. ಇದಕ್ಕೆ ಇನ್ನು ಯಾವ ರೀತಿ ಸೆಲೆಕ್ಷನ್ ಇರುತ್ತೆ ಅಂದರೆ ಇದು ರಿಟನ್ ಟೆಸ್ಟ್ ಮುಖಾಂತರ ಈ ಒಂದು ಹುದ್ದೆಗಳಿಗೆ ಅರ್ಜಿ ಭರ್ತಿ ಮಾಡ್ಕೊತಾರೆ ಸ್ನೇಹಿತರೆ ಅವರು. ಇನ್ನು ಅದೇ ರೀತಿ ಅಪ್ಲಿಕೇಶನ್ ಫೀ ನೋಡೋದಾದರೆ ನೋಡ್ಕೋಬೋದು, ಯಾವುದೇ ರೀತಿಯಾದ ಫೀ ಇಲ್ಲ. ಇನ್ನು ವೇಕೆನ್ಸಿ ಡೀಟೇಲ್ ನೋಡಿದ್ರೆ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ನೋಡೋದಾದರೆ ನೋಡ್ಕೋಬೋದು. ಪೋಸ್ಟ್ ವೈಸ್ ಕೊಟ್ಟಿದ್ದಾರೆ. ಮೊದಲದಾಗಿ MTHಗೆ ಈ ವಾರದಲ್ಲಿ ಒಂದು ಹುದ್ದೆ ಖಾಲಿ ಇದೆ. ಇಲ್ಲಿ ಸ್ಟಾರ್ ಮಾರ್ಕ್ ಕೊಟ್ಟು ES ನಮ್ಮದವರಿಗೆ ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ, ಒಂದು ಹುದ್ದೆ ಖಾಲಿ ಇದೆ ಅಂತ. ಟೋಟಲಾಗಿ MTHಗೆ ಖಾಲಿರ್ತಕ್ಕಂಥ ಹುದ್ದೆಗಳು 1. ನಂತರ ಕಾರ್ಪೆಂಟರ್ SK ಅಂತ ಕೊಟ್ಟು OBC ಅವರಿಗೆ ಒಂದು ಹುದ್ದೆ ಖಾಲಿ ಇದೆ. ಇದು ಕೂಡ ಟೋಟಲಾಗಿ ಕಾರ್ಪೆಂಟರ್ಗೆ ಒಂದು ಹುದ್ದೆ ಖಾಲಿ ಇರ್ತಕ್ಕಂಥದ್ದು. ಇನ್ನು ಕುಕ್ OG ಇಲ್ಲಿ SC ಅವರಿಗೆ ಒಂದು ಹುದ್ದೆ ಖಾಲಿ ಇದೆ. ಇನ್ನು ASMದವರಿಗೆ ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ. ಇಲ್ಲಿ ಕುಕ್ಗೆ ಟೋಟಲಾಗಿ ಖಾಲಿರ್ತಕ್ಕಂಥ ಹುದ್ದೆಗಳು ಇದು ಕೂಡ ಒಂದು ಹುದ್ದೆ ಖಾಲಿ ಇದೆ ಸ್ನೇಹಿತರೆ. ಇನ್ನು HKS ಇಲ್ಲಿ ಈ ವಾರದವರೆಗೆ ಒಂದು ಹುದ್ದೆ ಖಾಲಿ ಇದೆ. ಟೋಟಲಾಗಿ HKSಗೆ ಒಂದು ಹುದ್ದೆ ಖಾಲಿ ಇರ್ತಕ್ಕಂಥದ್ದು. ನಂತರ ಯಾವ ಒಂದು ಪೋಸ್ಟ್ಗೆ ಯಾವ ಕ್ವಾಲಿಫಿಕೇಷನ್ ಇರಬೇಕಂತ ಡೀಟೇಲಾಗಿ ನೋಡ್ಕೊತ ಹೋಗೋಣ ಸ್ನೇಹಿತರಿಗೆ. ಇಲ್ಲಿ ಮೊದಲೇದಾಗಿ ನೋಡೋದಾದರೆ ಪೋಸ್ಟಲ್ ಅಡ್ರೆಸ್ ಅಂತ ಇದೆ. ನೀವು MTHಗೆ ಅರ್ಜಿ ಸಲ್ಲಿಸೋದಾದರೆ ಇಲ್ಲಿ ನೋಡ್ಕೋಬೋದು, ಈ ಒಂದು ಅಡ್ರೆಸ್ಗೆ ನಿಮ್ಮ ಅರ್ಜಿಯನ್ನು ಕಳಿಸಬೇಕಾಗುತ್ತೆ. ಇಲ್ಲಿ ನೋಡ್ಕೋಬೋದು, MTHಗೆ ಅರ್ಜಿ ಸಲ್ಲಿಸೋದಾದರೆ ಇಲ್ಲಿ ನೋಡ್ಕೋಬೋದು ಗೋರಖ್ಪುರ್ ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಈ ಒಂದು ವಿಳಾಸಕ್ಕೆ ತಮ್ಮ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. MTHಗೆ ಕಳಿಸೋದಾದರೆ ಕ್ವಾಲಿಫಿಕೇಷನ್ ನೋಡೋದಾದರೆ ಒಂದು ಹುದ್ದೆ ಖಾಲಿ ಇದೆ ಸ್ನೇಹಿತರೆ. ಇನ್ನು ಕ್ವಾಲಿಫಿಕೇಷನ್ ನೋಡಿದರೆ 10th ಪಾಸ್ ಅಂತ ವಿದ್ಯಾರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅದರ ಜೊತೆಗೆ 1 ಇಯರ್ ಎಕ್ಸ್ಪೀರಿಯನ್ಸ್ ಲೆಟರ್ ಬೇಕಾಗುತ್ತೆ ವಾಚ್ಮನ್ದು. ಅದಿಲ್ಲ ಅಂದರೆ ನೋಡ್ಕೋಬೋದು ಲ್ಯಾಸ್ಕರ್ ಅಂತ ಕೊಡ್ತಾರೆ, ಅಥವಾ ಅದು ಇಲ್ಲ ಅಂದರೆ ಗೆಸ್ಟನರ್ ಆಪರೇಟರ್ ಅಂತ ಕೊಡ್ತಾರೆ. ಇದು ಇಲ್ಲ ಅಂದರೆ ಗಾರ್ಡನರ್ ಫ್ರಮ್ ಯಾನ್ ಆರ್ಗನೈಸೇಷನ್ ಆರ್ ಇನ್ಸ್ಟಿಟ್ಯೂಟ್. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಕೋಬೋದು, ಇಲ್ಲಿ ಇರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಬೇಕು, ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು. ಅದರ ಜೊತೆಗೆ 10th ಪಾಸ್ ಆಗಿರಬೇಕು. ನಂತರ ಎರಡನೇದಾಗಿ ನೋಡೋದಾದರೆ ಇಲ್ಲಿ ನೋಡ್ಕೋಬೋದು, ಇದು ಪೋಸ್ಟ್ ಈ ಒಂದು ಅಡ್ರೆಸ್ಗೆ ನೀವು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಯಾವುದಂದರೆ ಕುಕ್ಗೆ ಅರ್ಜಿ ಸಲ್ಲಿಸೋದಾದರೆ ಗೋರಖ್ಪುರ್ಗೆ ಅಂದರೆ ಉತ್ತರ ಪ್ರದೇಶ ಈ ಒಂದು ವಿಳಾಸಕ್ಕೆ ತಮ್ಮ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇದು ಕೂಡ ಒಂದು ಹುದ್ದೆ ಖಾಲಿ ಇದೆ. ಇಲ್ಲಿ ಇದು ಕೂಡ 10th ಪಾಸ್ ಅಂತ ವಿದ್ಯಾರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಕೂಡ 1 ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಸ್ನೇಹಿತರೆ, ಈ ಒಂದು ಟ್ರೇಡ್ಗೆ ತಕ್ಕಂತೆ, ಕುಕ್ಗೆ ತಕ್ಕಂತೆ. ಮತ್ತು ಇನ್ನು ಮೂರನೇದಾಗಿ ನೋಡೋದಾದರೆ ಇಲ್ಲಿ ನೋಡ್ಕೋಬೋದು, ಉತ್ತರಾಖಂಡ್ ಈ ಒಂದು ವಿಳಾಸಕ್ಕೆ ಕಾರ್ಪೆಂಟರ್ಗೆ ಅರ್ಜಿ ಸಲ್ಲಿಸೋದಾದರೆ ಈ ಒಂದು ವಿಳಾಸಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇದು ಕೂಡ ಒಂದು ಹುದ್ದೆ ಖಾಲಿ ಇರ್ತಕ್ಕಂಥದ್ದು. ಇಲ್ಲಿ 10th ಪಾಸ್ ಆಗಿರಬೇಕು. ಅದರ ಜೊತೆಗೆ ಕಾರ್ಪೆಂಟರ್ದು ಒಂದು ITI ಸರ್ಟಿಫಿಕೇಟ್ ಬೇಕಾಗುತ್ತೆ. ನಂತರ ನಾಲ್ಕನೇದಾಗಿ ನೋಡೋದಾದರೆ ಈ ಒಂದು ಅಡ್ರೆಸ್ಗೆ ಕಳಿಸಬೇಕಾಗುತ್ತೆ. ಯಾವುದಂದರೆ HKSಗೆ ಅರ್ಜಿ ಸಲ್ಲಿಸೋದಾದರೆ ಇದು ಕೂಡ ಉತ್ತರ ಪ್ರದೇಶದಲ್ಲೇ ಇದೆ ಸ್ನೇಹಿತರೆ. ಇದಕ್ಕೂ ಕೂಡ ಒಂದು ಹುದ್ದೆ ಖಾಲಿ ಇದೆ. ಇಲ್ಲಿ 10th ಪಾಸ್ ಅಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಇಲ್ಲಿ ನೋಡ್ಕೋಬೋದು, ಯಾವುದೇ ರೀತಿಯಾದ ಡಿಸಬಿಲಿಟಿ ಕೊಟ್ಟಿಲ್ಲ. ನಂತರ ಯಾವ ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ನೋಡ್ಕೋಬೋದು, ಇಲ್ಲಿ ರಿಟನ್ ಎಕ್ಸಾಮ್ ಟೆಸ್ಟ್ ಮುಖಾಂತರ ನಿಮ್ಮನ್ನು ಆಯ್ಕೆ ಮಾಡ್ಕೋತಾರೆ ಒಂದು ಹುದ್ದೆಗಳಿಗೆ. ಯಾವ ಒಂದು ಆಧಾರದ ಮೇಲೆ ಅಂದರೆ ರಿಟನ್ ಟೆಸ್ಟ್ ವಿಲ್ ಬಿ ಬೇಸ್ಡ್ ಆನ್ ನಿಮ್ಮದೊಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ ಮೇಲೆ ಒಂದು ಟೆಸ್ಟ್ ಇರುತ್ತೆ ಸ್ನೇಹಿತರೆ. ಇನ್ನು ಕ್ವೆಶ್ಚನ್ ಪೇಪರ್ ನೋಡೋದಾದರೆ ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜಲ್ಲಿ ಕ್ವೆಶನ್ಸ್ ಪೇಪರ್ ಇರ್ತಕ್ಕಂಥದ್ದು. ನಂತರ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬೇಕಾದಂಥ ದಾಖಲಾತಿಗಳ ಬಗ್ಗೆ ನೋಡೋದಾದರೆ ಇಲ್ಲಿ ಮೊದಲನೇದಾಗಿ ಏಜ್ ಪ್ರೂಫ್ ಇದೆ. ಅದಾದ ನಂತರ ಟೆಕ್ನಿಕಲ್ ಕ್ವಾಲಿಫಿಕೇಷನ್, ಇನ್ನು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಅದರದ್ದೊಂದು ಫಾರ್ಮ್ ಬೇಕಾಗುತ್ತೆ. ಇನ್ನು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕು. ಇನ್ನು ಕಾಸ್ಟ್ ಸರ್ಟಿಫಿಕೇಟು, ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ನೋಡ್ಕೋಬೋದು. ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ
ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಇಲ್ಲಾಂದರೆ ನಡೀತೆ ಸ್ನೇಹಿತರೆ. ಅದು ಇನ್ನು ಸೆಲ್ಫ್ ಅಡ್ರೆಸ್ಸಲ್ಲಿ ಎನ್ಲಾಪ್ ಬೇಕಾಗುತ್ತೆ ಒಂದು, ಅದಕ್ಕೆ 10 ರೂಪಾಯಿ ಸ್ಟ್ಯಾಂಪನ್ನು ಹಚ್ಚಬೇಕಾಗುತ್ತೆ ನೀವು. ನಂತರ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಫೋಟೋನ ಹಚ್ಚಬೇಕಾಗುತ್ತೆ ಸ್ನೇಹಿತರೆ. ಎಕ್ಸ್ಟ್ರಾ ಫೋಟೋನ ಆ ಒಂದು ಕವರ್ನಲ್ಲಿ ಹಾಕುವಂತಿಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಕೋಬೋದು. ಇನ್ನು ಈ ಒಂದು ಎಲ್ಲ ದಾಖಲಾತಿಗಳ ಮೇಲೆ ಸೆಲ್ಫ್ ಅಟೆಸ್ಟೆಡ್ ಮಾಡ್ಬೇಕಂತ ಇಲ್ಲಿ ಕೊಟ್ಟುಬಿಟ್ಟಿದ್ದಾರೆ, ನೋಡ್ಕೊಳ್ಳಿ. ಇನ್ನು ಅದೇ ರೀತಿ ಅಫಿಷಿಯಲ್ ವೆಬ್ಸೈಟ್ ನೋಡಿದ್ರೆ ನೋಡ್ಕೋಬೋದು ಇಲ್ಲಿ www.indianairports.nic.in ಈ ಒಂದು ವೆಬ್ಸೈಟಲ್ಲಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಥ ಫಾರ್ಮ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಆ ಫಾರ್ಮನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ತಾವು ತುಂಬಿ ಆ ಒಂದು ವಿಳಾಸಕ್ಕೆ ಕಳಿಸೋದಾದರೆ ಕಳಿಸ್ಬೋದು ಸ್ನೇಹಿತರೆ. ಕ್ವಾಲಿಫಿಕೇಷನ್ಗೆ ತಕ್ಕಂತೆ ಇಲ್ಲಿ ಇಂಪಾರ್ಟೆಂಟ್ ಡೇಟ್ ಬಗ್ಗೆ ನೋಡೋದಾದರೆ ಸ್ಟಾರ್ಟಿಂಗ್ ಡೇಟ್ ನೋಡಿದ್ರೆ 19/3/2022. ಇನ್ನು ಕೊನೆಯ ದಿನಾಂಕ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ನೋಡಿದರೆ 18/4/2022 ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಆಗಿರ್ತದೆ. ಯಾವುದಾದ್ರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಒಂದು ಮಾಹಿತಿ ತಮಗೆ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.